Hi friends, welcome to Asan's therapy classes. ಇವತ್ತು ರೆಕಗ್ನಿಷನ್ ಐಡೆಂಟಿಫೈ ಟಾಪಿಕ್ ಬಗ್ಗೆ ನೋಡೋಣ. ಸೊ ಇದರಲ್ಲಿ ಮೇನ್ ಹೆಡ್ಡಿಂಗ್ ಪಾಯಿಂಟಿಂಗ್ ದ ಆಬ್ಜೆಕ್ಟ್ಸ್ ಆ್ಯಂಡ್ ದೇರ್ ಆ್ಯಕ್ಷನ್ಸ್ ವರ್ಡ್ಸ್. ಸೊ ಇಲ್ಲಿ ಸ್ಟೆಪ್ 1ನಲ್ಲಿ ದ ಚೈಲ್ಡ್ ಶುಡ್ ಪಿಕ್ ಅಪ್ ದ ಆಬ್ಜೆಕ್ಟ್ಸ್ ಆ್ಯಂಡ್ ಪಾಯಿಂಟ್ ದ ಆಬ್ಜೆಕ್ಟ್ಸ್. ಸೊ ಫಸ್ಟ್ ನಾವು ಆಬ್ಜೆಕ್ಟ್ಸ್ನ ಅವ್ರ ಎದುರಿಗೆ ಇಟ್ಬಿಡಿ. ಗ್ಲಾಸು, ಪೆನ್ಸಿಲು, ಕೋಮ್, ಸ್ಪೂನ್, ಬ್ರಷ್. ಅದನ್ನು ನೀವು 1 by 1 ಅವ್ರನ್ನ ಕೇಳಿ, ವೇರ್ ಇಸ್ ದ ಗ್ಲಾಸ್ ಅಂತ ಕೇಳಿ. ಇಲ್ಲ ನೀವು ಹಿಂದಿನಲ್ಲಿ ಮಾತಾಡೋಂಗಿದ್ರೆ ಹಿಂದಿನಲ್ಲೇ ಕೇಳಿ. ಕನ್ನಡ ಯಾವ ಲ್ಯಾಂಗ್ವೇಜ್ ಆ ಮಗು ಕಂಫರ್ಟಬಲ್ ಇದೆ ಆ ಲ್ಯಾಂಗ್ವೇಜ್ನಲ್ಲೇ ಕೇಳಿ. ವೇರ್ ಇಸ್ ದ ಗ್ಲಾಸ್, ವೇರ್ ಇಸ್ ದ ಪೆನ್ಸಿಲ್, ವೇರ್ ಇಸ್ ದ ಕೋಮ್, ವೇರ್ ಇಸ್ ದ ಸ್ಪೂನ್, ವೇರ್ ಇಸ್ ದ ಬ್ರಷ್ ಅಂತ ಆ ಮಗು ಎದುರಿಗೆ ಇದೆಲ್ಲ ಅರೇಂಜ್ ಮಾಡಿಬಿಟ್ಟು ಒಂದೊಂದಾಗಿ ಕೇಳಿ. ಆ ಮಗು ಫಿಂಗರ್ನಲ್ಲಿ ಫಸ್ಟು ಪಾಯಿಂಟ್ ಔಟ್ ಮಾಡಬೇಕು. ಇದು ಗ್ಲಾಸು, ಇದು ಸ್ಪೂನು, ಇದು ಪೆನ್ಸಿಲು ಅಂತ ಪಾಯಿಂಟ್ ಔಟ್ ಮಾಡಿ ಆ ಮಗು ಅದನ್ನ ಕೈನಲ್ಲಿ ಎತ್ತಿ ತೋರಿಸ್ಬೇಕು, ಕೈನಲ್ಲಿ ತಗೊಳ್ಬೇಕು. ಇವಾಗ ಗ್ಲಾಸ್ ಅಂತ ಹೇಳಿದಾಗ ಆ ಮಗು ಗ್ಲಾಸ್ನ ತೋರಿಸಿ ಕೈನಲ್ಲಿ ಪಿಕಪ್ ಮಾಡಬೇಕು, ಪಾಯಿಂಟ್ ಮಾಡಬೇಕು ಫಿಂಗರ್ನಲ್ಲಿ, ಮತ್ತು ಅದನ್ನ ಪಿಕಪ್ ಮಾಡಬೇಕು. ಅದೇ ಥರ ಪಿಕಪ್ ಮಾಡಾದಮೇಲೆ ಕೈಗೆ ತಗೊಂಡ್ಮೇಲೆ ಸ್ಟೆಪ್ 2 ಏನಂದರೆ ಶೋ ಇಟ್ಸ್ ಆ್ಯಕ್ಷನ್ ಆ್ಯಂಡ್ ಆನ್ಸರ್ ಟು ದ ಕ್ವಶನ್ಸು. ಅದ್ರ ಆ್ಯಕ್ಷನ್ ಹೇಳಬೇಕು. ಇವಾಗ ಗ್ಲಾಸ್ ಅಂದರೆ ಫಸ್ಟು ಆಬ್ಜೆಕ್ಟ್ ಏನು ಅಂತ ಮಗು ಗೊತ್ತಾಗಬೇಕು. ಇವಾಗ ಗ್ಲಾಸ್ ಅಂದರೆ ಅದು ಗ್ಲಾಸು ಅಂತ ಗೊತ್ತಾಗಬೇಕು. ಆಮೇಲೆ ಆ ಗ್ಲಾಸ್ ಅಂದರೆ ಆ ಗ್ಲಾಸಿಂದ ಏನು ಆ್ಯಕ್ಷನ್ ಮಾಡಬೇಕು, ಆ್ಯಕ್ಷನ್ ವರ್ಡು. ಗ್ಲಾಸಿಂದ ನಾವು ಏನು ಮಾಡ್ತೀವಿ, ಕುಡಿತೀವಿ, ನೀರು ಕುಡಿತೀವಿ. ಆ್ಯಕ್ಚುಲಿ ಅದು ಏನಂತಾರೆ ಡ್ರಿಂಕಿಂಗ್ ಅಂತ ಹೇಳ್ಬೇಕು. ಗ್ಲಾಸ್ ಅಂತ ತೋರಿಸ್ಬಿಟ್ಟು ಹೌ ಡು ಯು ಡ್ರಿಂಕ್ ಅಂತ ಕೇಳಿ. ಫಸ್ಟು ವೇರ್ ಇಸ್ ದ ಗ್ಲಾಸ್ ಅಂತ ಕೇಳಿ, ಕ್ವಶನ್ ಬರುತ್ತೆ. ಆಮೇಲೆ ವಾಟ್ ಡು ಯು ಡೂ ವಿತ್ ದಟ್ ಅಂತ ಕೇಳಿ. ಹೌ ಡು ಯು ಡ್ರಿಂಕ್ ಅಂತ ಕೇಳಿಲ್ಲ ಅಂದರೆ ಹೌ ಡು ಯು ಡ್ರಿಂಕ್ ಅಂದರೆ ಅವ್ರು ಗ್ಲಾಸ್ನಲ್ಲಿ ಆ್ಯಕ್ಷನ್ ಮಾಡಿ ತೋರಿಸ್ಬೇಕು. ಡ್ರಿಂಕಿಂಗ್ ಅಂದಾಗ ಆ ಗ್ಲಾಸ್ ತಗೊಂಡು ಅವರು ಡ್ರಿಂಕ್ ಮಾಡೋ ಥರ, ಕುಡಿಯೋ ಥರ ಆ್ಯಕ್ಷನ್ ತೋರಿಸ್ಬೇಕು. ನೆಕ್ಸ್ಟು ಪೆನ್ಸಿಲ್. ಸೊ ನೆಕ್ಸ್ಟು ಪೆನ್ಸಿಲ್, ವೇರ್ ಇಸ್ ದ ಪೆನ್ಸಿಲ್ ಅಂತ ಕೇಳಿ ಆ ಮಗು ತೋರಿಸ್ಬಿಟ್ಟು ಕೈನಲ್ಲಿ ಎತ್ತು ತೋರಿಸ್ಲಿ. ಆಮೇಲೆ ಹೌ ಡು ಯು ರೈಟ್ ಅಂತ ಕೇಳಿ. ಪೆನ್ಸಿಲ್ ರೈಟಿಂಗ್, ರೈಟ್ ಅಂತ ಆ ಮಗುಗೆ ರೈಟ್ ಅನ್ನೋದು ಇದು ಪೆನ್ಸಿಲ್. ಆ ಪೆನ್ಸಿಲ್ನಲ್ಲಿ ನಾವು ಬರಿತೀವಿ. ಪೆನ್ಸಿಲ್ ರೈಟಿಂಗ್ ಅನ್ನೋದು ಅದು ಗೊತ್ತಾಗಬೇಕು. ಪೆನ್ಸಿಲ್ ರೈಟಿಂಗ್. ನೆಕ್ಸ್ಟು ಕೋಮ್. ಹೌ ಡು ಯು ಕೋಮಿಂಗ್. ಕೋಮ್ ಇಸ್ ಯೂಸ್ ಟು ಕೋಮಿಂಗ್ ಅಂತ 3 ಟೈಮ್ಸ್ ಹೇಳಿ, 3-4 ಟೈಮ್ ಹೇಳಿ, ಅದಕ್ಕೆ ಮಗುಗೆ ಅರ್ಥ ಆಗೋ ಥರ. ನೆಕ್ಸ್ಟು ಸ್ಪೂನ್. ವೇರ್ ಇಸ್ ದ ಸ್ಪೂನ್, ಶೋ ಮಿ ದ ಸ್ಪೂನ್, ಪಿಕ್ ಅಪ್ ದ ಸ್ಪೂನ್. ಫಸ್ಟ್ ವೇರ್ ಇಸ್ ದ ಸ್ಪೂನ್ ಅಂದಾಗ ಅದು ಪಾಯಿಂಟ್ ಔಟ್ ಮಾಡಬೇಕು. ಇಲ್ಲ ಶೋ ಮಿ ದ ಸ್ಪೂನ್ ಅಂದಾಗ ಪಾಯಿಂಟ್ ಔಟ್ ಮಾಡಬೇಕು. ಪಿಕ್ ಅಪ್ ದ ಸ್ಪೂನ್ ಅಂದಾಗ ಅದು ಸ್ಪೂನ್ನ ಕೈಗೆ ತಗೋಬೇಕು ಮಗು. ಆಮೇಲೆ ಹೌ ಡು ಯು ಈಟಿಂಗ್ ಅಂದಾಗ ಆ ಮಗು ಸ್ಪೂನ್ನಲ್ಲಿ ತಿನ್ನೋ ಥರ ಈಟಿಂಗ್ ಆ್ಯಕ್ಷನ್ ಮಾಡಬೇಕು. ನೆಕ್ಸ್ಟ್ ಬ್ರಷ್. ವೇರ್ ಇಸ್ ದ ಬ್ರಷ್, ಶೋ ಮಿ ದ ಬ್ರಷ್, ಪಿಕ್ ಅಪ್ ದ ಬ್ರಷ್ ಅಂದಮೇಲೆ ಬ್ರಷಿಂಗ್. ಹೌ ಡು ಯು ಬ್ರಷ್, ಬ್ರಷಿಂಗ್, ಗ್ಲಾಸ್, ಡ್ರಿಂಕಿಂಗ್, ಪೆನ್ಸಿಲ್ ರೈಟಿಂಗ್, ಕೋಮಿಂಗ್, ಸ್ಪೂನ್ ಈಟಿಂಗ್, ಬ್ರಷಿಂಗ್. ಸಾಕು, ಒಂದು 5 ಐಟಮ್ ಸಾಕು. ಸ್ಟಾರ್ಟಿಂಗು ಮನೆಯಲ್ಲಿ ಒಂದು 5 ಥಿಂಗ್ಸ್ ತಗೊಳ್ಳಿ. ಆಮೇಲೆ 5ನ 10 ಮಾಡಿ, 10ನ 15 ಮಾಡಿ, ಆ ಥರ ಮಾಡಿ ಎಲ್ಲ ಯೂಸಸ್ಸು ಅದು ಆ್ಯಕ್ಷನ್ ವರ್ಡ್ಸು ಮಗು ಫೈಂಡ್ ಔಟ್ ಮಾಡಲಿ. ಸೊ ಇದರಲ್ಲಿ ಇಂಪಾರ್ಟೆಂಟ್ ನೋಟ್ ಏನಂದರೆ ಈ ಥರ ಮಾಡೋದ್ರಿಂದ IQ ಲೆವೆಲ್ ಇಂಪ್ರೂವ್ ಆಗುತ್ತೆ ಆ್ಯಂಡ್ ಐ ಕಾಂಟ್ಯಾಕ್ಟು ಇಂಪ್ರೂವ್ ಆಗುತ್ತೆ. ಮೆಮರಿ ಪವರು ಮಕ್ಕಳಿಗೆ ಹೆಂಗೆ ಗ್ಲಾಸಿಂದ ನಾವು ಏನು ಮಾಡ್ತೀವಿ, ಕುಡಿತೀವಿ, ಅದು ಪೆನ್ಸಿಲಿಂದ ಬರಿತೀವಿ ಅನ್ನೋದು ಆ ಮಗುಗೆ ಮೆಮರಿ IQ ಲೆವೆಲ್ ಇನ್ಕ್ರೀಸ್ ಆಗುತ್ತೆ. ಇದು ADHD ಮಕ್ಕಳಿಗೆ ಅಂತಲ್ಲ, ನಾರ್ಮಲ್ ಮಕ್ಳಿಗೂ ಈ ಥರ ಆ್ಯಕ್ಷನ್ ವರ್ಡ್ಸು ನೀವು ಮನೆಯಲ್ಲೇ ಹೇಳ್ಕೊಡ್ಬೋದು. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಆಲ್ ದ ವೆರಿ ಬೆಸ್ಟ್, ಬಾಯ್.
ಸೊ ನಾನು ಇವಾಗ ಅಸಲ್ ನನ್ನ ಮನೆಯಲ್ಲೇ ಅದು ಈ ಥರ ರೆಕಗ್ನಿಷನ್ ಐಡೆಂಟಿಫೈ ಹೇಗೆ ಮಾಡಿಸಿದ್ದೀನಿ ಅಂತ ಇವಾಗ ಈ ವಿಡಿಯೋನಲ್ಲೇ ಲಾಸ್ಟ್ನಲ್ಲಿ ಹಾಕ್ತೀನಿ. ಅದನ್ನ ನೀವು ನೋಡಿ, ನಿಮಗೆ ಐಡಿಯಾ ಸಿಗುತ್ತೆ ಹೆಂಗೆ ಮಾಡಿಸ್ಬೇಕು ಆದರೆ ADHD ಮಕ್ಕಳಿಗೆ ತುಂಬ ಕಷ್ಟ ಆಗುತ್ತೆ. ಕುಂಡ್ರಿಸಿ ಸ್ವಲ್ಪ ಹಠ ಹಿಡಿತಾರೆ, ಆದರೆ ಕುಂಡ್ರಿಸಿ ಸ್ವಲ್ಪ ಭಯ ಇಡಿಸಿ ಹೇಳ್ಕೊಡಿ. Hassan, see me. Show the glass. Show the glass. Show the glass. Show the comb. Show the comb. Where's the comb? Where's the pencil? Where's the pencil? Where's the spoon? Where's the spoon? Where's the brush? Where's the brush? Okay. How do you drink? How do you drink? How do you comb? How do you comb? How do you write? How do you write? How do you eat? How do you brush? Very good.